ವೆಲ್ಕಮ್ ಬ್ಯಾಕ್. ನಾಳೆಯಿಂದ ಚಳಿಗಾಲದ ಅಧಿವೇಶನ ಆರಂಭವಾಗಲಿದೆ. 11 ದಿನಗಳ ಕಾಲ ನಡೆಯುವ ಚಳಿಗಾಲದ ಅಧಿವೇಶನ ನಾಳೆಯಿಂದ ಆರಂಭ ಆಗಲಿದೆ. ನಾಳೆಯಿಂದ ಬೆಳಗಾವಿ ಅಧಿವೇಶನ ಶುರುವಾಗಲಿದೆ. ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಲು ವಿಪಕ್ಷಗಳು ಕೂಡ ಸಕಲ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಸರ್ಕಾರದ ವಿರುದ್ಧ ಮುಗಿಬೀಳಲು ವಿಪಕ್ಷಗಳ ಬಳಿ ಟೀಕಾಸ್ತ್ರ ಇದೀಗ ಕಾಣಿಸ್ತಾ ಇದೆ. ನಾಳೆಯಿಂದ ಚಳಿಗಾಲದ ಅಧಿವೇಶನ ಆರಂಭವಾಗುತ್ತೆ. ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಆಡಳಿತ ಪಕ್ಷಗಳ ವೈಫಲ್ಯಗಳನ್ನ ಗುರಿಯಾಗಿಸಿಕೊಂಡು ಸರ್ಕಾರಕ್ಕೆ ಚಾಟಿ ಬೀಸಲು ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸರ್ಕಾರಕ್ಕೆ ಚಾಟಿ ಏಟು ಕೊಡಲು ಕಮಲ ದಳ ಕಾರ್ಯತಂತ್ರವನ್ನ ರೂಪಿಸಿಕೊಳ್ತಾ ಇದೆ. ಸರ್ಕಾರದ ವಿರುದ್ಧ ಮುಗಿಬಿದ್ದು ಯಾವೆಲ್ಲ ಬ್ರಹ್ಮಾಸ್ತ್ರವನ್ನ ಹಾಕಬೇಕು ಅಂತ ರೈತರ ಜಮೀನನ್ನ ವಕ್ಫ್ ಆಸ್ತಿ ಅಂತ ಘೋಷಿಸುವ ಸಾಧ್ಯತೆ ಕೂಡ ಇದೆ. ರೈತರ ಜಮೀನನ್ನ ವಕ್ಫ್ ಆಸ್ತಿ ಅಂತ ಘೋಷಿಸಿರುವ ವಿಚಾರವನ್ನ ಇಟ್ಕೊಂಡು ಕೂಡ ನಾವು ಇದನ್ನು ಒಂದು ದೊಡ್ಡ ಅಸ್ತ್ರ ಅಂತ ಹೇಳಲಾಗ್ತಾ ಇದೆ. ಈಗ ದೊಡ್ಡ ಮಟ್ಟದಲ್ಲಿ ವಕ್ಫ್ ವಿಚಾರ ಕೂಡ ಸುದ್ದಿ ಆಗ್ತಾ ಇದೆ. ಇನ್ನು ಎರಡನೇದು ಏನು ಅಂತ ಅಂದ್ರೆ ಬಾರ್ ಲೈಸೆನ್ಸ್ ವಿಚಾರ. ಬಾರ್ ಲೈಸೆನ್ಸ್ ಪಡೆಯಲು ಕೋಟಿ ಕೋಟಿ ಲಂಚ ಆರೋಪ ಕೂಡ ಕೇಳಿ ಬಂದಿದೆ. ಇನ್ನು ಮೂರನೇದು ಏನು ಅಂತ ನಾವು ನೋಡೋದಾದ್ರೆ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಗ್ಯಾರಂಟಿ ಯೋಜನೆಗಳು ಕುಂಠಿತವಾಗಿದೆ. ಜನರಿಗೆ ಗ್ಯಾರಂಟಿ ಯೋಜನೆಗಳು ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಅಂತ. ನಾಲ್ಕನೇದು ಗೃಹಲಕ್ಷ್ಮಿ ಹಣದ ಕಂತು ಮಹಿಳೆಯರಿಗೆ ಸರಿಯಾದ ಪ್ರಮಾಣದಲ್ಲಿ ಬರ್ತಾ ಇಲ್ಲ, ಕೆಲವರಿಗೆ ಬರ್ತಾ ಇಲ್ಲ ಎನ್ನುವ ವಿಚಾರವನ್ನ ಇಟ್ಕೊಂಡು ಪ್ರಸ್ತಾಪ ಮಾಡಲಿದ್ದಾರೆ. ಐದನೇದು ಗೊಂದಲಕ್ಕೆ ಕಾರಣವಾಗಿದ್ದ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ, ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ ಎನ್ನುವ ವಿಚಾರಗಳು ಕೂಡ ಕೇಳಿ ಬರ್ತಾ ಇತ್ತು. ಆರನೇದು ಕ್ಷೇತ್ರಗಳಿಗೆ ಕೊಡುವ ಅನುದಾನ ವಿತರಣೆಯಲ್ಲಿ ತಾರತಮ್ಯವನ್ನ ಮಾಡಲಾಗಿದೆ, ತಾರತಮ್ಯ ಮಾಡ್ತಿದ್ದಾರೆ ಎನ್ನುವುದು. ಇನ್ನೊಂದು ನೋಡ್ತಾ ಇದ್ರೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ಏಳನೇದು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಕೇಸ್. ಈ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ರಾಜ್ಯದ ನಗರ ಪ್ರದೇಶಗಳಲ್ಲಿ ಮಳೆ ಸಮಸ್ಯೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಇದೀಗ ಸರ್ಕಾರಕ್ಕೆ ಒಂದು ರೀತಿಯ ಇಷ್ಟೆಲ್ಲ ಬಿಜೆಪಿಯವರು ಒಂದು ಬ್ರಹ್ಮಾಸ್ತ್ರವನ್ನ ರೂಪಿಸಿದ್ರೆ ಕಾಂಗ್ರೆಸ್ನ ಪ್ರತ್ಯಾಸ್ತ್ರ ಏನು ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ಕೋವಿಡ್ ಹಗರಣ ಬೋವಿ ನಿಗಮದಲ್ಲಿ 87 ಕೋಟಿ ಅಕ್ರಮವಾಗಿದೆ ಎನ್ನುವ ಒಂದು ವಿಚಾರವನ್ನ ಕಾಂಗ್ರೆಸ್ ಅವರು ಕೂಡ ಪ್ರತ್ಯಸ್ತ್ರ ಆಗಿ ಬಳಸ್ತಾರೆ. ಪಿಎಸ್ಐ ಹಗರಣ ಕಿಯೋನಿಕ್ಸ್ ನಲ್ಲಿ 400 ಕೋಟಿ ಹಗರಣ ಕೂಡ ಆಗಿದೆ. ಈ ವಿಚಾರವನ್ನ ಕೂಡ ನಾವು ಪ್ರಸ್ತಾಪ ಮಾಡಬೇಕು ಅಂತ ಅವರು ಕೂಡ ಒಂದು ಲಿಸ್ಟ್ ತಯಾರಿ ಮಾಡಿದ್ದಾರೆ. ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ನಲ್ಲಿ 47 ಕೋಟಿ ಅಕ್ರಮವಾಗಿದೆ. ಇದನ್ನ ಕೂಡ ಅವರು ಸಿದ್ಧ ಮಾಡ್ಕೊಂಡಿದ್ದಾರೆ. ಬಿಜೆಪಿ ಅವರಿಗೆ ಯಾವ ರೀತಿ ನಾವು ಕೂಡ ಟಕ್ಕರ್ ಕೊಡಬೇಕು ಅಂತ. ಇನ್ನು ನಾಲ್ಕನೆಯ ವಿಚಾರ ಏನು ಅಂತ ನಾವು ನೋಡೋದಾದ್ರೆ ಶಿವಮೊಗ್ಗ ಜಿಲ್ಲೆಯ ಪರಶುರಾಮ ಥೀಮ್ ಪಾರ್ಕ್ ನಲ್ಲಿ ಅಕ್ರಮವಾಗಿದೆ ಎನ್ನುವ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ. ಇನ್ನು ಐದನೆಯ ವಿಚಾರ ನೋಡೋದಾದ್ರೆ ರೈತರಿಗೆ ಬಿಜೆಪಿ ಅವಧಿಯಲ್ಲೇ ಹೆಚ್ಚು ವಕ್ಫ್ ನೋಟಿಸ್ ಕೊಟ್ಟಿರುವ ವಿಚಾರ, ಇದನ್ನ ಕೂಡ ಪ್ರಸ್ತಾಪ ಮಾಡಬೇಕು ಅಂತ. ಇನ್ನು ಆರನೆಯ ಕಾರಣ ನೋಡೋದಾದ್ರೆ ಆಪರೇಷನ್ ಮಾಡಿ ಸರ್ಕಾರವನ್ನ ಕೆಡವಲು ಪ್ರಯತ್ನ ಮಾಡಿದ್ದಾರೆ ಎನ್ನುವ ಆರೋಪ. ಇನ್ನು ಏಳನೇದು ಏನು ಅಂತ ನೋಡೋದಾದ್ರೆ ರಾಜ್ಯಕ್ಕೆ ನಬಾರ್ಡ್ ಸಾಲ ವಿಚಾರದಲ್ಲೂ ಕೂಡ ಕೇಂದ್ರ ತಾರತಮ್ಯ ಮಾಡಿದೆ ಎನ್ನುವ ವಿಚಾರ. ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಇನ್ನು ಎಂಟನೇದು ಮಹದಾಯಿ ಆಗಿರ್ಬೋದು ಅಥವಾ ಕೃಷ್ಣಾ ಮೇಲ್ದಂಡೆ ವಿಚಾರದಲ್ಲಿ ಬಿಜೆಪಿ ಯಾಕೆ ಮೌನ ವಹಿಸಿದೆ, ಯಾಕೆ ಏನು ಮಾತಾಡ್ತಾ ಇಲ್ಲ ಎನ್ನುವ ವಿಚಾರಗಳನ್ನ ಪ್ರತ್ಯಸ್ತ್ರವಾಗಿ ರೂಪಿಸಲು ಇದೀಗ ಸರ್ಕಾರ ಕೂಡ ಸಿದ್ಧವಾಗ್ತಿದೆ. Ashwavega English News. Coming soon. Your channel, your voice, your trust.